ಲಕ್ಷ ಲಕ್ಷ ಅನುದಾನದ ಅಡಿ ಗ್ರಂಥಾಲಯ ನಿರ್ಮಿಸಿ ಉದ್ಘಾಟಿಸದೆ ಬೇಜವಾಬ್ದಾರಿತನ ಸರ್ಕಾರದ ಅನುದಾನಕ್ಕಿಲ್ಲ ಬೆಲೆ. ಔರಾದ್ ತಾಲೂಕಿನಲ್ಲಿ ಸಾರ್ವಜನಿಕ ಗ್ರಂಥಾಲಯ ಇದ್ದರೂ ಅದರ ಉಪಯೋಗ ಕಾಣದೇ ಇರುವ ಸಾರ್ವಜನಿಕರು ಹಿಂದೆ ಹಳೆಯ ಪಟ್ಟಣ ಪಂಚಾಯಿತಿ ಪಕ್ಕದಲ್ಲಿಯೇ ಒಂದು ಸಣ್ಣ ಕೊಠಡಿಯಲ್ಲಿ ಗ್ರಂಥಾಲಯ ನಡೆಯುತ್ತಿತ್ತು. ಆದರೆ ದಿನ ಕಳೆದಂತೆ ಓದುಗರ ಸಂಖ್ಯೆ ಹೆಚ್ಚಾಗಿದ್ದು ಹೆಚ್ಚಿನ ಓದುಗರಿಗೆ ಸ್ಥಳಾವಕಾಶ ಕೋರಲು ಕ್ಷೇತ್ರದ ಶಾಸಕರಾದ ಪ್ರಭು ಬಿ ಚವ್ಹಾಣ್ ಅವರು ಅನುದಾನ ಮಂಜೂರು ಮಾಡಿಸಿದರು. ಈಗ ಹೊಸ ಕಟ್ಟಡವು ಕೆಕೆಆರ್ಡಿಬಿ ಅನುದಾನದಲ್ಲಿ 5 ವರ್ಷಗಳ ಹಿಂದೆ ಅಂದಾಜು ಮೊತ್ತ 95 ಲಕ್ಷಕ್ಕೂ ಅಧಿಕ ವೆಚ್ಚದಲ್ಲಿ ಸಾರ್ವಜನಿಕ ಗ್ರಂಥಾಲಯ ನಿರ್ಮಾಣ ಮಾಡಲಾಗಿದ್ದು ವರ್ಷಗಳೇ ಕಳೆದರೂ ಇಂದಿಗೂ ಕಟ್ಟಡವು ಉದ್ಘಾಟನಾ ಭಾಗ್ಯ ಕಂಡಿರುವುದಿಲ್ಲ. ಸರ್ಕಾರದ ಲಕ್ಷ ಅನುದಾನಕ್ಕೆ ಬೆಲೆಯೇ ಇಲ್ಲವೇ ಎಂದು ಸಾರ್ವಜನಿಕರು ಮಾತನಾಡಲು ಶುರು ಮಾಡಿದ್ದಾರೆ. ಲಕ್ಷ ಕೊಟ್ಟು ಸುಂದರ ಗ್ರಂಥಾಲಯ ಕಟ್ಟಡ ಕಟ್ಟಿದ್ದಾರೆ, ಆದರೆ ಅದನ್ನು ಬಳಸದೆ ಹಾಳು ಬಿದ್ದಿದ್ದು ಇದರಿಂದ ತುಂಬಾ ಬೇಸರ ವ್ಯಕ್ತಪಡಿಸಿದ್ದಾರೆ. ತಾಲೂಕು ಮಟ್ಟದಲ್ಲಿಯೇ ಈ ರೀತಿ ಗ್ರಂಥಾಲಯ ಉದ್ಘಾಟನೆ ಕಾಣದೆ ಓದುಗರು ಅಲ್ಲಿ ಇಲ್ಲಿ ಅಲೆದಾಡುವ ಪರಿಸ್ಥಿತಿ ಬಂದಿರುತ್ತದೆ. ಇನ್ನು ಬೇರೆ ಗ್ರಾಮಗಳಲ್ಲಿನ ವಿದ್ಯಾರ್ಥಿಗಳ ಹಾಗೂ ಸಾರ್ವಜನಿಕರ ಪರಿಸ್ಥಿತಿ ಏನಾಗಿರಬಹುದು? ಈಗ ಆಧುನಿಕ ಯುಗದಲ್ಲಿ ಅನೇಕ ರೀತಿಯ ಸ್ಪರ್ಧಾ ಪರೀಕ್ಷೆಗಳು ತಯಾರಿ ನಡೆಸುವಂತವರಿದ್ದು ಮನೆಯಲ್ಲಿಯೇ ಇದ್ದು ಓದಲು ತೊಂದರೆಯಾಗುವಂತವರು ಗ್ರಂಥಾಲಯದಲ್ಲಿ ಕುಳಿತು ಓದಿಷ್ಟು ವಿದ್ಯಾಭ್ಯಾಸ ಮಾಡುವಲ್ಲಿ ವಿಫಲರಾಗುತ್ತಿದ್ದಾರೆ. ಇದರಿಂದ ಬೇಸತ್ತ ಸ್ಥಳೀಯರು ಗ್ರಂಥಾಲಯ ಉದ್ಘಾಟನೆಗಾಗಿ ಕಾಯುತ್ತಿದ್ದೇವೆ, ಉದ್ಘಾಟನೆ ಯಾವಾಗ ಎಂದು ಮಾಧ್ಯಮದ ಮೂಲಕ ಪ್ರಶ್ನಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಶರಣಪ್ಪ ಪಾಟೀಲ್, ಆದಷ್ಟು ಬೇಗ ಗ್ರಂಥಾಲಯವನ್ನ ಉದ್ಘಾಟಿಸಿ ಕೊಡಿ. ನೂರಾರು ವಿದ್ಯಾರ್ಥಿಗಳಿಗೆ ಓದುಗರಿಗೆ ಸ್ಪರ್ಧಾ ಪರೀಕ್ಷೆಗಳಿಗೆ ತಯಾರಿ ಮಾಡುತ್ತಿರುವವರಿಗೆ ತುಂಬಾ ಸಹಾಯವಾಗುತ್ತದೆ ಎಂದು ನಮ್ಮ ಮಾಧ್ಯಮದ ಮೂಲಕ ಕೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಸೋಫನ್ ರಾವ್ ಪಾಟೀಲ್, ವಿಮಲಾಬಾಯಿ ಮತ್ತು ಅಲ್ಲಿಯ ಸಾರ್ವಜನಿಕರು ಉಪಸ್ಥಿತರಿದ್ದರು. ರಾಜಯ್ಯಸ್ವಾಮಿ, ಜಿಕೆ ನ್ಯೂಸ್ ಕನ್ನಡ, ಔರಾದ್. ಔರಾದ್ ತಾಲೂಕಿನ ಸಾರ್ವಜನಿಕ ಗ್ರಂಥಾಲಯ ಸುಮಾರು 2020-21 ಅನುದಾನದಲ್ಲಿ, ಶಾಸಕರ ಅನುದಾನದಲ್ಲಿ, ಕೆಕೆಆರ್ಡಿಬಿ ಅನುದಾನದಲ್ಲಿ ಇದು ಬಿಲ್ಡಿಂಗ್ ಕಟ್ಟಡವನ್ನು ಆರಂಭ ಆಗಿದೆ. ಕಟ್ಟಡ ಕಾಮಗಾರಿಯನ್ನು ಪೂರ್ಣಗೊಂಡಿದ್ದು ಇಲ್ಲಿವರೆಗೆ ಈ ಉದ್ಘಾಟನೆ ಆಗಿಲ್ಲ. ಅದಕ್ಕೋಸ್ಕರ ನಾವು ಈ ಎಲ್ಲ ಓಣಿಯ ಜನರು ಹಾಗೂ ನಮ್ಮ ಎಲ್ಲ ಔರಾದ್ ತಾಲೂಕಿನ ಎಲ್ಲ ಗ್ರಂಥಾಲಯ ನಮ್ಮ ಓದುಗರ ಹರ ಅವ್ರಿಗೆ ಭಾಳ ನೋವಾಗ್ಲತ್ತದ. ಹಳೇದು ಕಟ್ಟಡ ಇತ್ತು, ಹಳೆ ಕಟ್ಟಡದಾಗ ಸ್ವಲ್ಪ ಜನ ಹೋಗ್ತಿದ್ದರು, ಬರ್ತಾಯಿದ್ರು. ಅದು ಹಾಗಾಗ್ಯದ ಹಿಂಗಾಗ್ಯದ ಅಂತ ಹೇಳಿಬಿಟ್ಟು ಅಲ್ಲಿಂದ ಗ್ರಂಥಾಲಯ ಅಂತ ತೆಗೆದುಬಿಟ್ರೆ. ತಾಲೂಕದಲ್ಲಿ ಒಂದು ಗ್ರಂಥಾಲಯ ಇಲ್ಲ ಅಂದರೆ ನಮಗೆ ನಾಚಿಕೆ ಆಗಬೇಕು. ಆಗ ತಾಲೂಕಾ ಮಟ್ಟದಲ್ಲಿ ಒಂದು ಗ್ರಂಥಾಲಯ ಇಲ್ಲ, ಓದುಗರು ಭಾಳಷ್ಟು ಜನ ಇದ್ದಾರೆ. ಅದೇ ನಾವು ನಮಗೆ ಎಷ್ಟು ಇದು ಆಗ್ಲತ್ತದ, ಮನೆ ಶಾಸಕರಿಗೆ ಮನವಿ ಅದ. 2021-22 ಅನುದಾನದಲ್ಲಿ ಸುಮಾರು 1 ಕೋಟಿ 1.5 ಕೋಟಿ ಅನುದಾನದಲ್ಲಿ ಏನು ಕಟ್ಟಡ ಕಾಮಗಾರಿ ಆಗ್ಯದ. ಇಲ್ಲಿವರೆಗೆ ಉದ್ಘಾಟನೆ ಯಾಕಾಗಿಲ್ಲ? ಈ ಉದ್ಘಾಟನೆ ಆಗಿಲ್ಲ. ಅದಕ್ಕೋಸ್ಕರ ಇಲ್ಲಿ ಬಹಳಷ್ಟು ಅನೈತಿಕ ಚಟುವಟಿಕೆಗಳು ನಡೆದವ. ಈ ಓಣೆ ಜನರು ಅವರು ಭಾಳ ಇದು ಮಾಡ್ಕೊಳತ್ತಾರೆ. ಸಚಿವರಿಗೆ ಒಂದು ಮನವಿ ಅದ, ದಯವಿಟ್ಟು ನಮ್ಮ ತಾಲೂಕದಲ್ಲಿ ಒಂದು ಗ್ರಂಥಾಲಯ ಇರಬೇಕು. ಆ ಗ್ರಂಥಾಲಯ ನಮ್ಮ ಇದು ಏನಾದ ತಾಲೂಕಾಧಿಕಾರಿಗಳಿಗೆ ಏನಾದ ಮತ್ತು ಜಿಲ್ಲಾಧಿಕಾರಿ ಗ್ರಂಥಾಲಯ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಭೇಟಿ ಮಾಡಿ ಕೂಡಲೇ ಮಾನ್ಯ ಶಾಸಕರು ಈ ಗ್ರಂಥಾಲಯ ಉದ್ಘಾಟನೆ ಮಾಡಬೇಕಂತೇಳಿ ತಮ್ಮಲ್ಲಿ ಮನವಿ ಅದ. ಈ ಕಾಮಗಾರಿ ಪೂರ್ಣಗೊಂಡು 2021-22 ಆದ್ರೂ ಇಲ್ಲಿವರೆಗೆ ಈ ಉದ್ಘಾಟನೆ ಆಗಿಲ್ಲ. ಈ ನಮಗೆ ಕೇಳೋದ ಸಂಬಂಧಪಟ್ಟಂತ ನಾವು ಕೇಳಿದೆವು. ಇದಕ್ಕೆ ಪ್ರಾಬ್ಲಮ್ ಏನದ ಅಂದ್ರೆ ಈ ಗ್ರಂಥಾಲಯ ಮುಖ್ಯ ಅಧಿಕಾರಿಗಳು ಏನಿದಾರ ಅವ್ರ ನಿಷ್ಕಾಳಜಿಯಿಂದ ಇಲ್ಲಿವರೆಗೆ ಈ ಉದ್ಘಾಟನೆ ಭಾಗ್ಯ ಆಗಿಲ್ಲ ಅಂತ ಹೇಳಿ ನಮಗೆ ಕಂಡು ಬಂತು. 4 ವರ್ಷ 5 ವರ್ಷ ಮುಗಿಲಕ್ಕೆ ಬಂದದ್ರಿ ಸರ್. ಇನ್ನ ಗ್ರಂಥಾಲಯದ ಏನೂ ಮಾಡಿಲ್ಲ ಅವರು. ಎಲ್ಲ ಕೆಲಸ ಮುಗ್ದದ, ಎಲ್ಲ ಕೆಲಸ ಮುಗ್ದದ. ಮತ್ತು ಉಲ್ಟಾ ಹಾಳ ಹೋಗ್ಯಾದ. ನನ್ನ ಮಗನೇ ಹೋಗಿ ಹೇಳ ಬಂದಾರ, ನಿನ್ನೆ ಕಿಲಿ ಹಾಕ್ಯಾರ ಅವ್ರು. ಇವು ಬಸವ ಗುರುಕುಲ ಹುಡುಗರು ಎಲ್ಲ ಈ ಕಡೆ ಹೊಂಟಾವ್. ಎಲ್ಲ ಶೌಚಾಲಯ ಮಾಡ್ಲತ್ತಾವ, ಒಳಗ ಇಸ್ಪಟ್ ಆಡ್ಲತ್ತಾವ, ಸರಿ ಕುಡಿಲತ್ತಾವ, ಒಳಗೆ ಜಿಂಗಣಿ ಮಾಡಿ ಗ್ಲಾಸ್ ಎಲ್ಲ ಹೊಡೆದಾಕ್ಯಾವ. ಮತ್ತಂದ್ರೆ ಗ್ರಂಥಾಲಯ ಇದನ್ನ ಖುಲ್ಲನೇ ಇತ್ರಿ ಸರ್. ಖುಲ್ಲನೇ ಇತ್ತು. ಅದು ಎಲ್ಲ ಹಾಳು ಮಾಡ್ಯಾಕ್ಯಾವ. ಹೇಳಿ ಬಂದ್ರ ಅವಾಗ ನಿನ್ನ ಕಿಲಿ ಹಾಕ್ಯಾರ. ಇಲ್ಲಿ ಗ್ರಂಥ ಎಲ್ಲ ಸುವಿಧಾ ಮಾಡ್ಲತ್ತಾರ ಅವ್ರದ. ಖರೆ ಇದು ಗ್ರಂಥ ಕಟ್ಟಿ ಸುವಿಧಾ ಓಪನಿಂಗ್ ಮಾಡಿಲ್ಲ ಅವರು. ಓಪನಿಂಗ್ ಮಾಡಿಲ್ಲ. ಈಗ ನಮ್ಮ ಗಲ್ಯಾಗ ಏರಿಯಾದಾಗ ಗ್ರಂಥಾಲಯ ಆಗಿನ ಹಿಡಿದು 60 ವರ್ಷ 65 ವರ್ಷ 70 ವರ್ಷ ಆಗಿನವ್ರು ಹರ. ಹೆಣ್ಮಕ್ಳು ಗಂಡಸರು ಎಲ್ಲರೇ ಹರ. ನಾವು ಒಂದು ಅರ್ಧ ತಾಸು 1 ತಾಸು ಬಂದು ಕೂಡ್ಬೋದು ಇಲ್ಲಿ.
ಹೌದೌದು ಯಾಕೆ ಓಪನಿಂಗ್ ಮಾಡಿಲ್ಲ? ಎಲ್ಲ ಕಡೆ ಸುವಿಧಾ ಮಾಡ್ಲತ್ತಾರ, ನಮ್ಗೆಲ್ಲ ನಮ್ಮ ಏರಿಯಾದಾಗ ಯಾಕಾಗಿಲ್ಲ? ಇಷ್ಟು ದೊಡ್ಡ ಕಟ್ಟಣಿಕೆ ಮಾಡ್ಯಾರ, ರೊಕ್ಕ ಖರ್ಚು ಮಾಡ್ಯಾರ, ಅದನ್ನು ಇವರು ದುರುಪಯೋಗಿ ಮಾಡಿ ಎಲ್ಲ ಹಾಳು ಮಾಡ್ಲತ್ತಾರ. ಇದ್ರ ಓಪನಿಂಗೇ ಮಾಡಿಲ್ಲ. ಅವ್ರ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಸರ್? ಥೋಡ್ಯಾರ ಈ ಕಡೆ ಲಕ್ಷ ಕೊಡಬೇಕಿಲ್ಲ. ಇದು ಒಂದೇ ಗ್ರಂಥಾಲಯ ಅದ ಇಲ್ಲಿ ಅವರದಾಗ, ಅವರ ಪಟ್ಟಣದಾಗ, ಮತ್ತು ಅದೂ ಯೂಸ್ ಇಲ್ಲ. ಅದೂ ಇವಾಗ ಕಟ್ಟಣ ರೊಕ್ಕ ವೇಸ್ಟ್ ಆದು, ಎಲ್ಲನೇ ವೇಸ್ಟ್ ಆದು, ಮದುವೆ ಉಪಯೋಗ ಇಲ್ಲ ಅವ್ರದ್ದು. ಇದು ಯಾರು ನಿಷ್ಕಾಳಜಿ ಅಂತ ನಿಮ್ಗೆ ಗೊತ್ತಾಗ್ತದೆ? ಅಧಿಕಾರಿಗಳು ನಿಷ್ಕಾಳಜಿ ರೀ ಸರ್, ಅಧಿಕಾರಿಗಳು ನಿಷ್ಕಾಳಜಿ. ಸಾಯಂಕಾಲ ಏನ್ ಭಿಂಗಾನಿ ಮಾಡತ್ತಾರ, ಊರ್ದು ಹಂದಿ ಅದು ಹೋಗಿ ಒಳಗ ಸೇರ್ಲತ್ತಾವ. ಅಂದ್ರೆ ಕೀಲಿ ಹೆಸರಿನ ಹಾಕಿ ನೀನು ಹಾಕಿ. ಹಾಂ ನಿಮ್ಮ ಹೆಸರು? ನನ್ನ ಹೆಸರು ಸೋಪಾನರಾವ್ ಪಾಟೀಲ್. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.